ತಾಯಂದ್ರಿಯ, ಸಹೋದರ ಸಹೋದರಿಯರು, ಯುವಕ ಮಿತ್ರರು, ಇವತ್ತು ನನ್ನನ್ನು ಸಿಂಗಾಪುರಕ್ಕೆ ಕರೆಸಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಈ ಪವಿತ್ರ ಮಠದಲ್ಲಿ ಶ್ರೀಗಳ ಒಂದು ಆಶೀರ್ವಾದವನ್ನು ನಾನು ಕೊಡಿಸಿದ್ದೆ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಗೌರವಿಸಿದ್ದಕ್ಕೆ, ಸನ್ಮಾನಗೊಳಿಸಿದ್ದಕ್ಕೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ ಅಭಿನಂದಿಸುತ್ತೇನೆ. ಇದಕ್ಕೂ ಮುಂದೆ ಅಲ್ಲಿಂದ ಕೂಡ ನಮಗೆ ಬರಲಿಕ್ಕಾಗಲಿಲ್ಲ. ಇನ್ನಷ್ಟು ಸ್ವಲ್ಪ ಶಕ್ತಿ ಬರ್ತದೆ, ಸಾಧ್ಯ ಆಗ್ತದೆ. ಹೀಗಾಗಿ ನನಗೆ ತಾವು ಮೂರ್ತಿ ಮಾಡೋ ಮೂಲಕ ನನ್ನನ್ನು ತಾವು ಗೌರವಿಸಿದಿರಿ. ಇವತ್ತು ಮತ್ತೊಮ್ಮೆ ರಮೇಶ್ ಹೇಳಿದ್ರು, ಈಗ ಬದಲು ರಮೇಶ್ ಅವರು ಹೇಳಿದರು, ನಿಮ್ಮ ಸುಖಗಳಲ್ಲಿ ಇವತ್ತೊಂದು ಸಹ ಸಿಂಗಾಪುರ ಗ್ರಾಮದವರು ನಾವು ಇವತ್ತೂ ಕೂಡ ಹಂಚಿಕೊಳ್ಳೋಕ್ಕೆ ನಾವು ಮೊದಲಿಗರಾಗಿದ್ದೀವಿ ಅಂತೇಳಿ. ನಾನೇನಿದು ಪ್ರಶಸ್ತಿಯನ್ನು ಕೇಳಿ ಪಡ್ಕೊಂಡಿದ್ದಲ್ಲ, ಮತ್ತು ಆ ಪ್ರಶಸ್ತಿ ಕೇಳಿಕೊಡುವಂಥದ್ದು ಪ್ರಶಸ್ತಿ ಅಲ್ಲ. ಅದು ಪ್ರೆಸ್ ಕ್ಲಬ್ನಲ್ಲಿ ನನ್ನ ತಿಳಿದಂಗೆ ಸುಮಾರು 2,000ಗಿಂತ ಹೆಚ್ಚಿಗೆ ಸದಸ್ಯರು ಇರ್ತಾರೆ. ಎಷ್ಟು ಮಂತೇಶ್? 2,800 ಹೊಂದಿರ್ತಾರೆ. ಅವರೆಲ್ಲರಿಗೂ ಒಂದು ಪ್ರೊಫಾರ್ಮಾ ಕೊಡ್ತಾರೆ. ಪ್ರೊಫಾರ್ಮಾ ತಗೊಂಡು ಅದರಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಅದು ವೋಟಿಂಗ್ ಇದ್ದಂಗೆ, ವೋಟಿಂಗ್ ಹಾಕ್ತಾರೆ, ವೋಟ್ ಹಾಕಿದಂಗೆ. ಆ 2,800 ಮಂದಿ ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟ ಮೇಲೆ ಇವತ್ತೊಂದು ದಿವಸ ಅದರಲ್ಲಿ ಯಾರು ಬಗ್ಗೆ ಅಭಿಪ್ರಾಯ ಬರ್ತದೆ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಇವತ್ತೊಂದು ದಿವಸ ಘೋಷಣೆ ಮಾಡ್ತಾರೆ. ಬಹುಶಃ ನಾನು ಕೈಗಾರಿಕಾ ಸಚಿವನಾಗಿ ಏನೋ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದೆ. ಆ ಪ್ರಯತ್ನಕ್ಕೆ ಆ ದಿವಸ ಅವರೆಲ್ಲರೂ ನನಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಾನು ಹೇಳಿ ಯಾರೋ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಬಹಳ ದೊಡ್ಡ ಒಂದು ಹಂತದಿಂದ ನನಗೆ ಅವರು ತಮ್ಮ ಅಭಿಪ್ರಾಯಗಳನ್ನ, ಹೆಚ್ಚಿನ ಅಭಿಪ್ರಾಯಗಳನ್ನ ನನ್ನ ಪರವಾಗಿ ಇದು ಮಾಡಿ ನನಗೆ ವರ್ಷದ ವ್ಯಕ್ತಿ ಅಂತೇಳಿ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳಿಂದ ನೇತೃತ್ವದಲ್ಲಿ ನನಗೆ ಗೌರವಿಸಿದ್ದಾರೆ. ಈ ಗೌರವ ತಮ್ಮೆಲ್ಲರಿಗೂ ಕೂಡ ಸಲ್ತರು. ಈಗ ನಾನು ನೋಡಿದೆ, ಇವತ್ತು ಎಷ್ಟೋ ಸಲ ರಾಜಕೀಯವಾಗಿ ನಾನು ಮಾಡಿದ ಕೆಲಸಕ್ಕೆ ನೀರಾವರಿ ವಿಶೇಷವಾಗಿ ಮೊದಲು ನಾನು ಹೇಳ್ತೀನಿ, ಇವತ್ತು ಭೂಮಿ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಇತ್ತು. ಇಲ್ಲೆಷ್ಟಿತ್ತು ಗೊತ್ತಿಲ್ಲ ನನಗೆ. 2-3 ಲಕ್ಷ ಇತ್ತು. ಇವತ್ತು ನಿಮ್ಮೆಲ್ಲರ ಭೂಮಿ 20-25 ಲಕ್ಷ ರೂಪಾಯಿ ಆಗಿದ್ದವು ನೀರು ಬಂದಾಗ. ಮೊದಲು ಹಿರಿಯರು ಎಷ್ಟು ಕಷ್ಟಪಟ್ಟಾರ ಅದು ಗೊತ್ತದ. ಬೋರಲ್ಲಿ ಹೊಡಿಸಿ ಸುಸ್ತಾಗಿ ಹೋಗಿದ್ರು. ದ್ರಾಕ್ಷಿ ಉಳಿಸ್ಕೋಬೇಕಂದ್ರೆ ಇವತ್ತು ದಿವಸ ಭಾಳ ಕಷ್ಟ ಇತ್ತು. ಬಿಜ್ಜರಿಗೆ ಒಂದೇ ಒಂದು ಊರಾಗ, ನಮ್ಮ ಸಿದ್ದೇಶ್ವರಪ್ಪಗಳ ಊರದು ಬಿಜ್ಜರಿಗೆಯಲ್ಲಿ ದ್ರಾಕ್ಷಿ ಉಳಿಸ್ಕೊಳಕ್ ಪ್ರತಿಯೊಬ್ಬರು ರೈತರು ಇವತ್ತು ದಿವಸ ಟ್ಯಾಂಕರ್ ಮೂಲಕ, ಬೋರ್ ಹೊಡಿಸೋ ಮೂಲಕ ಒಂದು ಊರಲ್ಲಿ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರು. ಒಂದು ಊರಾಗ, ಒಂದೇ ಒಂದು ಊರು ಬಿಜ್ಜರಿಗೆ, ಕನಬಡಿ, ಭಾವನಗರ ಎಲ್ಲ ಒಂದು ಮತಕ್ಷೇತ್ರ ಎಲ್ಲ ಹುಡ್ಕೊಂಡ್ರೆ, ಜಿಲ್ಲೆ ಅಂತ ತಿಳ್ಕೊಂಡ್ರೆ ಅದು 16,000 ಕೋಟಿ ರೂಪಾಯಿ ಆಗ್ತದೆ. ಅಂತ ಒಂದು ಅದರಲ್ಲಿ ಅವಕಾಶ ನನಗೆ ಸಿಕ್ಕಿತ್ತು. ಅವಕಾಶ ಸಿಕ್ಕಾಗೂ ಕೂಡ ನನಗೆ ಅಡೆತಡೆ ಇತ್ತು. ನಾ ಇವತ್ತು ಏನ್ ನೀರಾವರಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, 9,000ಗಳು, 1,000 ಕಿಲೋಮೀಟರ್ ಇವತ್ತು ಕೆನಾಲ್, ಮೇನ್ ಕೆನಾಲ್ಗಳನ್ನ ತೆಗೆಗೆ ಅದನ್ನು ಹೊಯ್ದು ಹೊಂದಾಣಿಕೆ ಮಾಡೋ ಮೂಲಕ, ಕಾಲುವೆಗಳಿಗೆ ನೀರು ಕೊಡೋ ಮೂಲಕ, ಇನ್ನೂ ಅನೇಕ ತುಳಸಿ ಬಬಲೇಶ್ವರ ಅಂತ ಯೋಜನೆಗಳು, ಬೂದಿಯಾಳ ಪೀರಾಪುರ, ಎಲ್ಲ ಯೋಜನೆಗಳು ಏನ್ ಮಾಡಿದ್ದೀವಿ. ಬಹುಶಃ ಇವೆಲ್ಲವೂ ಕೂಡ ನಾವು ಯಾವಾಗ ಮಾಡ್ಬೇಕಾದ್ರೆ ನಮ್ಮ ಕೃಷ್ಣಾ ನ್ಯಾಯದೀಪನ ತೀರ್ಪು ಏನಾದ್ರೆ 2ನೇದ್ದು, ಬ್ರಿಜೇಶ್ ಕುಮಾರ್ ತೀರ್ಪು ಬಂದಿದ್ದು, ಇನ್ನೂ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಕೂಡ. ಆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಬೇಕು. ಇದೆಲ್ಲವೂ ನಾವು ಮಾಡಿದ್ದು ಪೂರ್ವ ತಯಾರಿದು, ಅಡ್ವಾನ್ಸ್ಡ್ ಆಕ್ಷನ್ ಅಂತೀವಿ ನಾವು.
ಅಪೂರ್ವ ತಯಾರಿಯಾಗಿ ನಾವು ಕೆಲಸ ಮಾಡಿದ್ವಿ. ಏನೋ ಸುದೈವ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ನನಗೆ ಏನೂ ಪ್ರಶ್ನೆ ಮಾಡಲಿಲ್ಲ, ಹಣಕಾಸಿನವರು ನನಗೇನು ಪ್ರಶ್ನೆ ಮಾಡಲಿಲ್ಲ. ಹಣಕಾಸು ಇಲಾಖೆಯವರು ಒಂದೇ ಒಂದು ಲೈನ್ ಬರೆದ್ಬಿಟ್ಟಿದ್ರೆ ನಾನು ಮಾಡ್ಲಿಕ್ಕಾಗ್ತದಲ್ಲ. ಇದೆಲ್ಲವನ್ನ ಕೂಡ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಈ ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು ಅಂತ ಒಂದೇ ಒಂದು ಸೆಂಟೆನ್ಸ್ ಅವ್ರು ಬರೆದಿದ್ರೆ ಇವತ್ತು 14,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇವತ್ತೆಲ್ಲ ಏನು ಬದಲಾವಣೆ ಇವತ್ತು ಸಾಗಿದೆ, ಅದು ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ನಾನಂತರೂ ಇವತ್ತು ಇನ್ನೂ ಆಗಿಲ್ಲ. ಅವು ಯಾರು ಮಂತ್ರಿ ಇರ್ತಾರೋ ಗೊತ್ತಿಲ್ಲ, ಯಾವ ಸರ್ಕಾರ ಇರ್ತದೋ ಗೊತ್ತಿಲ್ಲ, ಹಣದ ಪರಿಸ್ಥಿತಿ ಏನಿರ್ತದೆ ಗೊತ್ತಿಲ್ಲ. 13-18 ಪರಿಸ್ಥಿತಿ ಇವತ್ತು ನನಗಿಲ್ಲ. ಅವಾಗ ನಾವು 50,000 ಕೋಟಿ 58,000 ಕೋಟಿ ಖರ್ಚು ಮಾಡಿದ್ವಿ. ಪ್ರತಿ ತಿಂಗಳಿಗೆ 2 LOC ಮಾಡ್ತಿದ್ವಿ. ಇವತ್ತು ಅದೇ ಪರಿಸ್ಥಿತಿ ಈಗಿನ ಮಂತ್ರಿಗಿಲ್ಲ. ಹೀಗಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ ಅದು ನಾವೇನು ಮಾಡಿದ್ದೀವಲ್ಲ ಇದು ಪೂರ್ವ ತಯಾರಿ. ಇನ್ನು ಮುಂದೆ ಮಾಡಬೇಕಾಗಿದ್ದ ಕೆಲಸ ನಾವು ಜೋರಾಗಿ ಒಂದು ದಿವಸ ಅದೇನೋ ಒಂಥರ ಗೌಡಿಕೆ ಮಾಡಿದಂಗೆ ಕೆಲಸ ಇದು ಮಾಡಿದ್ದು. ಒಂದು ದಿವಸ ಪ್ರತಿಫಲ ಕೊಟ್ಟ ಲಕ್ಷಾಂತರ ಬೋರ್ವೆಲ್ಗಳು ಒಂದು ದಿವಸ ಇಲ್ಲೇ ಕೊಪ್ಪದವರು ಅದರ ಅವ್ರದೇ 28 ಬೋರ್ವೆಲ್ ಇತ್ತು, 2 ಬೋರ್ವೆಲ್ ಕೆಲಸ ಮಾಡ್ತಿತ್ತು. ಈ 28 ಚಾರ್ಜ್ ಆಗಿದ್ದವು. ಲಕ್ಷಾಂತರ ಬೋರ್ವೆಲ್ಗಳು ಏನೋ ಬಂದಾಗಿದ್ದು ಅವೆಲ್ಲ ಮಾತ್ರ ರೀಚಾರ್ಜ್ ಆಗಿರೋ ಒಟ್ಟು ಹಾದ್ಯಾಗ ಹೋಗ್ತಾರೆ, ರೋಡ್ ಮ್ಯಾಗ ಹೋಗುವಂತ ಬೋರ್ವೆಲ್ಗೂ ಕೂಡ ನೀರು ಚಿಮ್ತಿರ್ತಾರೆ. ಒಂದಿನ ಸಂತೃಪ್ತಿ ಅದ ಅನಿಸ್ತದ. ಒಮ್ಮೆ ಇಷ್ಟೆಲ್ಲ ಕೆಲಸ ಮಾಡಿದವನಿಗೆ ಏನಪ್ಪಾ ನಾವು ಚುನಾವಣೆ ನಿಂತು ಬರೀ ನಾಮಿನೇಷನ್ ಕೊಟ್ಟು ಹೋಗ್ಬೇಕು. ಮುಂಬರಡಿ ಅವರು ಚುನಾವಣೆ ನಿಂತು ನಾನು ನಾಮಿನೇಷನ್ ಕೊಟ್ಟು ಹೋಗ್ಬೇಕು, ನಾನು ಚುನಾವಣೆ ಪ್ರಚಾರಕ್ಕೆ ಬರಬಾರ್ದು ಅಂತ. ನೀರು ಕುಡಿದಕ್ಕಿಂತ ಹೆಚ್ಚಿದೇನೈತಿ? ಇದಕ್ಕಿಂತ ಹೆಚ್ಚಿಂದೇನೈತಿ? ಸಾವಿರಾರು ವರ್ಷ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನ ಇವತ್ತು ದಿವಸ ನಾವು ಸೃಷ್ಟಿ ಮಾಡಿದ್ದೀವಿ. 2 ಲಕ್ಷದ ಭೂಮಿ ಇವತ್ತು 20 ಲಕ್ಷ ಆಗ್ಯದ. ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನೀವು ಕಬ್ಬಿಗೆ ಬೆಳಿತೀರಿ. ಈಗ ತೋಟಗಾರಿಕೆ ಬೆಳೆ ಎಲ್ಲಿ ಬೆಳೆ ಹಾಕ್ತೀರಿ? ನಾವು ಎಲ್ಲಿಗೆ ಕೂಡಿಯಾಗಿ ನೋಡ್ತಿದ್ವಿ ಮೊದಲಷ್ಟ. ಈಗೂ ಸ್ವಲ್ಪ ಐತಿ, ಮೊದಲು ಬೆಳೀತಿದ್ವಿ, ಈಗ ಎಲ್ಲಿ ಬೆಳೆ ಹಾಕತ್ತೀರಿ. ಹೀಗಾಗಿ ನಾವು ಒಂದು ಸಂತೃಪ್ತಿ ಅದ ಮಾಡಿದ್ದೀವಿ. ಅದೇನೋ ಕಳಕಟ್ಟಿಯವರು, ಬಂತನಾಳ ಶಿವಗಳು, ನನ್ನ ತಂದೆಯವರಂತ BM ಪಾಟೀಲ್ರು, ತದನಂತರ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ನಿಮ್ಮೆಲ್ಲರ ಆಶೀರ್ವಾದ, ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇವತ್ತು ನಾನು ಮಾಡಿದ್ದೀನಿ ಅಂತ ಹೇಳ್ತಾನು ಸಹ ಬಹಳ ಹೆಮ್ಮೆಯಿಂದ ಇವತ್ತು ಸಹ ಹೇಳ್ಕೊಳಕ್ ಬಯಸ್ತೇನೆ. ಹೀಗಾಗಿ ನಾವು ಅನಿಸ್ತಿರ್ತದೆ, ಅದೇ ಹೇಳ್ತಲ್ಲ, ಯಾಕೋಪ್ಪ ನಮ್ಗೆ ಯಾಕೆ ಚುನಾವಣೆ ನಾವು ಇದು ಮಾಡುವಂತ ಅವಶ್ಯಕತೆ ಬರಬಾರ್ದು. ನೀರು ಕುಡಿಯೋಕೆ ಹೆಚ್ಚಿದ್ದಿಲ್ಲ, ಅದಕ್ಕೂ ಚುನಾವಣೆ ನಿಲ್ಬೇಕು, ಇಟ್ಟಲ್ಲ ಪೈಪೋಟಿ ಏನಪ್ಪಾ ಇದು ಅನಿಸ್ತದ. ಅಂಥದ್ರಲ್ಲೂ ಕೂಡ ಸಂಗಾಪುರದವ್ರು ನನ್ನ ಮೂರ್ತಿ ಸ್ಥಾಪನೆ ಮಾಡೋ ಮೂಲಕ ಇವತ್ತು ನನಗೆ ಗೌರವಿಸಿದ್ರಿ. ಆಯ್ತಪ್ಪ, ಇಷ್ಟರ ನನಗೆ ಗೊತ್ತು ಸಹ ಇವರೆಲ್ಲರೂ ನನ್ನ ನೆನಪಿಸಿದಾರಲ್ಲಪ್ಪ ಅಂತ ಅನ್ನೋದೇ ನನ್ನ ಖುಷಿ. ಆಮೇಲೆ ನಾಷ್ಟಕ್ಕೆ ಬಿಟ್ಟಿಲ್ಲ ಈಗಲೂ ಕೂಡ. ಈ ಮೊನ್ನೆ ಬೋರ್ಡ್ನಾಗ 2 ದಿವಸದಿಂದನೇ ಬೋರ್ಡ್ನಾಗ ನಿಮ್ಮ ಶಗುಣಿಸಿಯಿಂದ ಅರ್ಜುನಿಗೆ ತನ ಏನು ನಡಬರಕ್ಕೆ ಒಂದು ಪ್ಯಾಚ್, ನಮ್ಮ 5A 5B ಲಿಫ್ಟು ಧರ್ಮಣ ಮತ್ತೆ ನಿಂಗೆ ಕೆಲಸ ಆಗ್ತೈತಿ. ಈಗ 5A 5B ಲಿಫ್ಟು ಮತ್ತು ಡಿಸ್ಟ್ರಿಬ್ಯೂಟರಿ 15 ಇವು 8 ಹಳ್ಳಿಗೆ ಸುಮಾರು 25,000 ಎಕರೆದು ನಾವು ಟೆಂಡರ್ ಕರೆದು ಈಗ ಒಂದು ವಾರನಾಗ ವರ್ಕ್ ಆರ್ಡರ್ ಕೊಟ್ಟು ಇವತ್ತು ಬಹುಶಃ ಮುಂದಿನ ತಿಂಗಳು ನಾನು ಫೆಬ್ರವರಿ 15 ನಂತರ ಮತ್ತೆ ಬಂದು ಆ ಕಾರ್ಯಕ್ರಮ ಭೂಮಿ ಪೂಜೆ ಮಾಡಿ ಒಂದು ದಿವಸ ಕಾರ್ಯಕ್ರಮ ಆ ಒಂದು ಯೋಜನೆಯನ್ನ ಚಾಲನೆ ಕೊಡ್ತಾ ಇದೀವಿ. ಹೀಗಾಗಿ ಇಡೀ ಮತಕ್ಷೇತ್ರ ಸಂಪೂರ್ಣವಾಗಿ ಅದೊಂದು ಏನು ಶಿಗುಣಿಸಿ ಬೆಲ್ಟ್ ಏನು ಉಳಿದಿತ್ತು, ಶಿಗುಣಿಸಿಯಿಂದ ಅರ್ಜುನಿಗೆ ತನ ಆ ಬೆಲ್ಟ್ನು ಕೂಡ ಕವರ್ ಆಗಿ 25,000 ಎಕರೆ 25,000 ಎಕರೆ ಒಂದು ಶುಗರ್ ಫ್ಯಾಕ್ಟ್ರಿ ಯಾಕಂದ್ರೆ 25,000 ಎಕರೆ ಒಂದು ಶುಗರ್ ಫ್ಯಾಕ್ಟ್ರಿ, ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ಆಗುವಷ್ಟು ನಿಮ್ ಕಬ್ಬು ಇವತ್ತು ಮತ್ತೆ ನೀವು ನೀರಾವರಿ ನಿಮ್ಗೆ ಗೊತ್ತು ಸಾಕ್ತದೆ. ಇದು ನಾನು ಭರವಸೆ ಕೊಡತ್ತೀನಿ, ಮಾಡಿ ಬಂದು ಕೂಡ ಮಾತಾಡಕತ್ತೀನಿ. ಅಲ್ಲಿ ಕೆಡ್ಚನ್ ತಾಲೂಕ್ನಾಗ 16 ಕೆರಿ, ಇಂಚಿಗೆರಿ, ಹೊರ್ತಿ, ಜಿಗಜಿಣಗಿ, ಬಾದೊಡ್ಕೆರಿ, ಗುಂದವಾನ
ಅಪ್ಗಳು ಅದನ್ನು ಇನ್ನೊಂದು ವಾರನಾಗ ತಯಾರಾಕತ್ತೆ, ಅದನ್ನು ಕೂಡ ಚಾಲನೆ ಕೊಡೋದು ರೀ. ಚರ್ಚನೆ ಅವರಿಗೂ ಕೂಡ ಚಾಲನೆ ಕೊಡೋರು. ಚರ್ಚೆ ಹೋಗ್ಬಿಡಿ, ನಮ್ಮಂಗೆ ಕೆಟ್ಟ ಪರಿಸ್ಥಿತಿ ಇತ್ತು ಒಂದು ದಿವಸ, ನಮ್ಕಿಂತ ಕೆಟ್ಟ ಪರಿಸ್ಥಿತಿ ಚರ್ಚೆ ಭಾಗದಾಗಿತ್ತು. ಕುಡಿಯಾಕ ನೀರಿಲ್ಲ. ಹೌದು, ಒಂದು ಆ ಹೋಬಳಿಗೆ ಏನೈತಲ್ಲ ಅದು ಕೂಡ ತಾಲೂಕು ಆಗೈತಿ ಈಗ ಅದು. ಆ ತಾಲೂಕನು ಕೂಡ ಈಗ ನಮ್ಮಂಗೆ ಅವರು ಶ್ರೀಮಂತರಾಗ್ತಾರೆ. ತಿಳ್ಕೊಂಡು ಎಕ್ವಾಡಕ್ಟ್ 16 ಕೆರೆ ತುಂಬ, ಅದು ಒಂದು ವಾರ ಚಲೋ ಆಗ. ಚಲೋ ಅಂದ್ರೆ ಕೆಲಸ ಅಲ್ಲ, ಕೆಲಸ ಮುಗಿದೈತಿ. ಏನು ನೀರು ಹರಿಸಿ ಇವತ್ತನ್ನ ಪ್ರಾರಂಭ ಮಾಡ್ಬೇಕು, ಉದ್ಘಾಟನೆ ಮಾಡ್ಬೇಕಾಗಿದೆ. ಹೀಗಾಗಿ ಎಷ್ಟು ಸಾಧ್ಯ ಆಗ, ನಾನೇನು ದೇವರಲ್ಲ, ಎಷ್ಟು ಸಾಧ್ಯ ಆಗಷ್ಟು ಅಷ್ಟು ಪ್ರಯತ್ನ ಮಾಡೀನಿ. ಮನುಷ್ಯನಿಗೆ ಎಷ್ಟು ಸಾಧ್ಯ ಆಗಿತ್ತು ಅಷ್ಟು ಮಾಡಿದ್ದೀನಿ. ಅದನ್ನ ಮಾಡಕ್ಕೆ ಸಾಕಷ್ಟು ಆಗೋನು ಮಾಡಿ. ನಾನು ಬಹುಶಃ ನೀವೆಲ್ಲರೂ ಮನ್ಯಾಗ ಮಧ್ಯಾಹ್ನ ಆರಾಮ್ ಊಟ ಮಾಡ್ಕೊಂಡು ಬಂದಿರ್ತಿದ್ರಿ. ನಾವು ಇವತ್ತು ಮಧ್ಯಾಹ್ನ ನಾನು ಚಪಾತಿ ಸುಳ್ಳಿ ತಿಂದಿ. ನಮ್ಮ ಶಿವ ಗಾಬರಿ ಆದವು. ನಿಮ್ಗೆ ಯಾರು ಋಷಿ ಆನಂದ್ ಗಾಡಿಯಿಂದ ಶಿಲ್ವಿ ಕೈ ತಕೊಂಡು ಏನ್ರಿ ಅಂದ್ರು. ಏನ್ರಿ ಬುತ್ತಿ ತೆಗೆದ್ವಿ, ಬುತ್ತಿ ಅವ್ರ ಬಂದು ಚಪಾತಿ ಸುಳಿ ಕೊಟ್ಟಿವಿ. ಒಂದು ಶೇಂಗಾ ಚಟ್ನಿದೊಂದು, ಇನ್ನೊಂದು ಪಲ್ಯದಿತ್ತು. ಅಲ್ಲ ಗಾಬರಿ ಇದೆ ಹೋಗ್ತಿದ್ರಿ ಅಂತಂದ. ಹಿಂಗಪ್ಪ ನಾವು ಹಿಂಗೆ ಮಾಡಿ ನೀರಾವರಿ ಮಾಡಿದೆವು, ತಿನ್ನೇನು ಅಂತೇಳಿ ಅವ್ರು ನಾವು ಋಷಿ ಅವ್ರು ತಿನ್ನಿಸಿ ಬಂದು ಇವತ್ತು ಮಾಡಿದ್ರಿಂದ ಆಗ್ಯದ. ಇದೆಲ್ಲ ಒಂದು ಶಕ್ತಿ ಇತ್ತದು ನನಗೆ ಮಾಡ್ಲಿಕ್ಕೆ. ಹಿಂದೆ ಒಂದು ದೊಡ್ಡ ಶಕ್ತಿ ಆಶೀರ್ವಾದ ಇತ್ತು. ಆಶೀರ್ವಾದ ಇದ್ದೆ ಸಹ ಆಗಿದೆ ಅನ್ನೋಕ್ಕೆ ಹೇಳಕ್ಕೆ ಭಾಳ ಸಂತೋಷ ಪಡ್ತದೆ. ಈಗ ಆ ಕೆಲಸನೂ ಕೂಡ ಆಗ್ತದೆ. ಊರಾಗ ಬಂದಾಗ ನಾವು ಮಠದ ಕೆಲಸ ಹೇಳಿದ್ದೀವಿ, ಮಠ ಪೂರ್ತಿಗೊಳ್ಬೇಕು ಅಂತ ಹೇಳಿ. ಸ್ವಲ್ಪ ಈಗ ಸರ್ಕಾರದಾಗ ಸ್ವಲ್ಪ ಈ ಗ್ಯಾರಂಟಿ ಮಾಡೋದನ್ನ ಸ್ವಲ್ಪ ಕಷ್ಟ ಅದಾವು. ಅದಾಗಿನೂ ಕೂಡ ಏನು ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನ ನಾನು ಆ ಕೆಲಸವನ್ನು ಕೂಡ ನಾನು ಮಾಡಿಕೊಡ್ತೀನಿ. ಇನ್ನೊಂದು ರೋಡ್ಗಳು ಹೇಳಿದ್ದೀರಿ, ಆದರೆ ಯಾವ್ದು ಆದ್ಯತೆ ಮೇರೆಗೆ ಯಾವ್ದಾದ್ರು ಮೊದಲು ತಗೋಬೇಕು, ಯಾವ್ದನ್ನ ಒಟ್ಟು ಮಾಡೋಣ ಅಂತ ಅದ್ರ ಮೊದಲು ಆದ್ಯತೆ ಮೇರೆಗೆ ನೀವು ಯಾವ ಹೇಳ್ತೀವಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನ ಹೇಳಿ ಇವತ್ತು ನಾನು ನಿನ್ನೆ ಟ್ರೈನ್ ಬೆಂಗಳೂರಿನಿಂದ ಇಲ್ಲಿ ಟ್ರೈನಾಗ ಬಂದೀನಿ. ಸ್ವಲ್ಪ ರಾತ್ರಿ ನನ್ನ ನಿದ್ದಿನೂ ಆಗಲಿಲ್ಲ ನಿನ್ನೆ ಆ ಟ್ರೈನಾಗ. ಸ್ವಲ್ಪ ಮತ್ತು ನಾಳೆ ಮುಂಜಾನೆ 26 ತಾರೀಕಿಗೆ ಗಣರಾಜ್ಯೋತ್ಸವ ತಂದು 9 ಗಂಟೆಗೆ ನಾವು ಸ್ಟೇಡಿಯಂನಾಗ ಇರ್ಬೇಕು ಧ್ವಜಾರೋಹಣ ಮಾಡೋಕ್ಕೆ. ಅದಕ್ಕೆ ಜಾಸ್ತಿ ಮಾತನಾಡಕ್ಕೆ ಬಯಸೋದಿಲ್ಲ. ನಾನು ರಮೇಶ್ಗೆ ಹೇಳಿದೆ, ಬಂದು ಸುಮ್ಮನೆ ಕೈ ಮುಗಿದು ಹೋಗ್ತೀನಪ್ಪ ನಾನು ಅಂತ ಹೇಳಿ. ನಾನು ರಮೇಶ್ನು ಸ್ವಲ್ಪ ಹೇಳಿದ್ರು, ಅಲ್ಲೇ ಮಠದಾಗ ಇವತ್ತು ದಿವಸ ನಾವು ಅಲ್ಲೇ ಇದು ಮಾಡಿ ಕಳಿಸ್ತೀವಿ ನಿಮಗೆ ಅಂತ ಹೇಳಿ. ಅದು ರಮೇಶ್ ಸುಳ್ಳು ಹೇಳಿದ್ರು ಇವತ್ತು. ನಮಗೆ ಇನ್ನೊಂದು ಮಾತು ಹೇಳ್ತೇನೆ, ಭಾಳ ನಿಮ್ಗೆ ತ್ರಾಸಿತ್ತು. ನಮ್ಮ ಊರಾಗ ಕೆರೆ ಇಲ್ರಿ, ಹೆಂಗಾರೆ ಮಾಡ್ರಿ ಅಂತ ಹೇಳಿ ನಿಮ್ಮ ಕೆರೆನೂ ಸ್ಯಾಂಕ್ಷನ್ ಮಾಡಿ. ನೀವು ನಿಮ್ಗೆ ಇಲ್ಲಿ 2,20,00,000 ಕೂಡ ಇಲ್ಲಿ ಸಂಗಾಪುರ್ಗೆ ಒಂದು ಕೆರೆನೂ ಕೂಡ ಇವತ್ತು. ಯಾಕಂದ್ರೆ ಅವ್ರಿಗೆ ನಮ್ಮ ಊರಾಗ ಕೆರೆ ಇಲ್ರಿ, ಕೆರೆಗೆ ನೀರು ಬಿಟ್ಕೊಂಡ್ರೆ ನಾವು ಅನುಕೂಲ ಆಗ್ತದೆ ಅಂತ ಎಲ್ಲರ ಆಶೆ ಆಗಿತ್ತು. ಕೆರೆನೂ ಮಾಡೀನಿ. ಈಗ ಕೆರೆ ಮಾಡ್ದಾಗ ಈಗ ಬಂದಾರ ಕಂಡಿದ್ದಾರೆ. ಮನುಷ್ಯ ನಿಂದ್ರಂಗಿಲ್ಲ, ಅದು ಮುಂದೆ ಹೋಗತ್ತದ ಹಂಗೆ. ಅದನ್ನು ಮಾಡಿಸೋಣ ಅಂತ ಈಗ ಒಂದಾಗ್ಯದ. ಯಾರು ಸಂತೋಷ ಪಡ್ರಿ. ಈಗ ಒಂದು ಕೆರೆ ಇವತ್ತು ನಿಮ್ಮ ಊರಿಗೆ ಒಂದು ಕೆರೆಯನ್ನ ಮಾಡಿಕೊಡ್ತಾ ಇದ್ದೀವಿ. ಅದು ಅಪ್ರೂವಲ್ ಆಗಿ ಈಗ ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಟೆಂಡರ್ ಕರಿಬೇಕಾಗಿದೆ. ಟೆಂಡರ್ ಕರೆದು ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ. ಇಷ್ಟು ಹೇಳಿ ಇವತ್ತು ತಾವೇನು ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ ಮಾಡ್ಕೊಳೋಣ. ನೀವು ಕಪ್ಪದವ್ರು ನಿಮ್ಗೇನು ತ್ರಾಸ ಅದು? ನಿಮ್ಗೆಲ್ಲ ಎಲ್ಲರೂ ನೀರು ಹೋದು ಅದು ನಿಮ್ಮಲ್ಲಿ ಬರ್ತೈತದ. ಎಲ್ಲಿ ಬೇಕಾದಲ್ಲಿ ನೀರು ಬಿಡ್ರಿ, ಅದು ಕಪ್ಪದವ್ರಿಗೆ ಹೋಗುದು. ಭೂತಾಶಿ ಒಂದು 10 ಕಡೆ ನೀವು ಅಲ್ಲರೇ ಬಿಡ್ರಿ, ಎಲ್ಲರೂ ಬಿಡ್ರಿ, ಅದು ಹೋಗಿ ಕಪ್ಪದವ್ರಿಗೆ ಹೋಗತ್ತೆ. ಬದಲಾವಣೆಗೆ ಅದು ನಮ್ಗೆ ಕೂಡ ಅದಾರಲ್ಲ, ಅದೇ ಒಂದು ದೊಡ್ಡದು. ಇಲ್ಕ ಮತ್ತದು ನೀರು ತಗೊಂಡು ಬೈತಾರೆ ನಮ್ಗೆ. ನೋಡ್ರಿ, ನಾವು ಬೈದ್ ಸುಧಾರದ್ರು. ನಾವು ಭಾಷಣದಾಗ ಬೈತಿದ್ವಲ್ಲ, ಕೊಪ್ಪದಗಳಿಗೆ ಉಪಕಾರ ಇಲ್ಲ, ಇಟ್ಟೆಲ್ಲ ನೀರು ಬಂದದ ಎಲ್ಲ ಅದು ಮಾಡಿದ್ರು. ನಾವು ಇದೆಲ್ಲ ಬೈದ್ ಮನ್ಯಾಗ ಅಕ್ಕಗಳೆಲ್ಲ ಬೈದಾರ, ಅವರು ಎಲ್ಲರೂ ಬೈದಾರ. ಅವ್ರು ಕಂಡಪಟ್ಟಿ ಮರ ನೀರು ಕೊಟ್ಟಾರ, ಇದೆಲ್ಲ ಮಾಡ್ಯಾರ, ಸುಮ್ಮನೆ ಯಾಕೆ ಹುಡುಕ್ ಬರ್ತಿರ್ತ ಅಂದಾಗ ಬದಲಾವಣೆ ಸುಮ್ಮನೆ ಬದಲಾವಣೆ ಇರುತ್ತೆ ಕೊಟ್ರಿ. ನೀವು ಕೇಳೋರು ಕತಿ ಹೇಳ್ತಾರೆ. ಏನಿರಲಿ, ಭಾಳ ಸಂತೋಷದಿಂದ ಬಂದು ಪೂಜ್ಯ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ, ಈ ಸನ್ಮಾನವನ್ನು ಪಡ್ಕೊಂಡಿದ್ದೀನಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಮಾತನ್ನು ಹೇಳಿ, ನನ್ನ ಕೈಲಾದಷ್ಟು ಮುಂದೆನೂ ಕೂಡ ಇವತ್ತು ಸಹ ಕ್ಷೇತ್ರ, ಜಿಲ್ಲೆ ಮತ್ತು ರಾಜ್ಯದ ಅಭಿವೃದ್ಧಿಗೆ